ಹಲೋ ನಮಸ್ಕಾರ ಎಲ್ಲರಿಗೂ. ಚಾಕ್ಲೇಟ್ ಅಂದರೆ ಚಿಕ್ಕವರಿಂದ ದೊಡ್ಡೋರ್ವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಹೊರಗಡೆ ಶಾಪಲ್ಲಿ ಸಿಗೋದಕ್ಕಿಂತ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯೋದಕ್ಕೆ ಇಡಬೇಕು. ಅದ್ರ ಮೇಲೆ ಈ ಥರ ಗ್ಲಾಸ್ ಬೌಲ್ ಅಥವಾ ಬೇರೆ ಪಾತ್ರೆನ ಇಟ್ಟು ಕೂಡ ಮಾಡ್ಕೋಬೋದು. ಇದಕ್ಕೆ ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತ ಹೇಳ್ತಾರೆ. ಡೈರೆಕ್ಟಾಗಿ ಪಾತ್ರೆನಲ್ಲೇ ಮಾಡ್ಕೊಳ್ಳೋಕ್ಕಾಗಲ್ಲ ಚಾಕ್ಲೇಟ್ ಎಲ್ಲ. ಇವಾಗ ಮೇಲ್ಗಡೆ ಇಟ್ಟಂಥ ಬೌಲಿಗೆ ಅರ್ಧ ಕಪ್ಪಷ್ಟು ಕೊಕೊನಟ್ ಆಯಿಲ್ನ ಹಾಕೋತಾ ಇದ್ದೀನಿ. ಕೊಕೊನಟ್ ಆಯಿಲ್ ಬದಲಾಗಿ ಬೆಣ್ಣೆನೂ ಯೂಸ್ ಮಾಡ್ಕೋಬೋದು ಅಥವಾ ವನಸ್ಪತಿ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ಆಯಿಲ್ ಮೆಲ್ಟ್ ಆದ ನಂತರ ಅರ್ಧ ಕಪ್ಪಷ್ಟು ಪೌಡರ್ ಶುಗರ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತಿರುಗಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಅರ್ಧ ಕಪ್ಪಷ್ಟು ಕೋಕೋ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ತಿರುಗಿಸ್ತಾ ಗಂಟುಗಳು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸಿಲ್ಕಿ ಟೆಕ್ಸ್ಚರ್ ಬರಬೇಕು. ಇದು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ 1/4 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಗಂಟು ಆಗದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಶುಗರ್ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸಕ್ಕರೆ ಮಿಲ್ಕ್ ಪೌಡರ್ ಹಾಕದೆ ಹೋದರೆ ಡಾರ್ಕ್ ಚಾಕ್ಲೇಟ್ ಆಗುತ್ತೆ. ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಸಿಲಿಕಾನ್ ಮೌಲ್ಡ್ ಸಿಗುತ್ತೆ ಚಾಕ್ಲೇಟ್ ಮಾಡೋದಕ್ಕಂತಾನೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪ್ನ ತೊಗೊಂಡು ಈ ಥರ ಚಾಕ್ಲೇಟ್ ಸಿರಪ್ನ ಫಿಲ್ ಮಾಡ್ಕೋಬೇಕು. ನೋಡಿ ಫಿಲ್ ಮಾಡ್ಕೊಂಡಿದ್ದಾಗಿದೆ. 1-2 ಸರಿ ಟ್ಯಾಪ್ ಮಾಡೋಣ ಸೆಟ್ ಆಗೋದಕ್ಕೆ, ಬಬಲ್ಸ್ ಬರಬಾರ್ದು. ಇವಾಗ ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಚಾಕ್ಲೇಟ್ ರೆಡಿ ಆಗುತ್ತೆ. ನೋಡಿ ಇದು ಇನ್ನೊಂದು ಥರ ಮೌಲ್ಡ್. ಇದರಲ್ಲಿ ಡಿಫ್ರೆಂಟ್ ಶೇಪ್ ಇದೆ. ಇದಕ್ಕೆ ನಟ್ಸ್ನ ಹಾಕಿ ಚಾಕ್ಲೇಟ್ ಮಾಡ್ಕೊಳ್ಳೋಣ. ಮೊದಲು ಹಾಫ್ ಫಿಲ್ ಮಾಡಿಕೊಂಡು ಅದಕ್ಕೆ ನಟ್ಸ್ನ ಹಾಕಿ ಮತ್ತೆ ಮೇಲೆ ಫಿಲ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಗೋಡಂಬಿ, ಪಿಸ್ತಾ, ಬಾದಾಮ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ 1-2 ಸರಿ ಟ್ಯಾಪ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ. 1 ಅವರ್ ಟೈಮ್ ಇಲ್ಲ ಅಂತಂದರೆ ಫ್ರೀಝರಲ್ಲಿ ಕೂಡ ಇಡ್ಬೋದು. 20 ನಿಮಿಷದಿಂದ ಅರ್ಧ ಗಂಟೆ ಒಳಗಡೆನೆ ಸೆಟ್ ಆಗಿಬಿಡತ್ತೆ. ನೋಡಿ 1 ಅವರ್ ಆಗಿದೆ, ಚೆನ್ನಾಗಿ ಸೆಟ್ ಆಗಿದೆ. ನೋಡಿ ಈಸಿಯಾಗಿ ತೆಕ್ಕೋಬೋದು. ಈ ಥರ ಶೇಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಥರ 1-2 ಸರಿ ನೀವು ಮನೇಲಿ ಮಾಡಿಕೊಂಡ್ರೆ ಹೊರಗಡೆಯಿಂದ ಚಾಕ್ಲೇಟ್ ತರೋದೇ ನಿಲ್ಲಿಸ್ತೀರಾ. ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿ ಅಂತ. ಇವಾಗ ನಟ್ಸ್ ಹಾಕಿದಂಥ ಚಾಕ್ಲೇಟ್ನ ತೆಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ. ಮಕ್ಕಳು ಬರ್ಡೇ ಪಾರ್ಟಿಗೆ ಅಥವಾ ಗೆಟ್ ಟುಗೆದರ್ ಇರುವಾಗ ಈ ಥರ ಮಾಡಿಕೊಡ್ಬೋದು. ಮಕ್ಕಳಿಗೂ ಖುಷಿ ಆಗುತ್ತೆ ಮನೆಯಲ್ಲೇ ಮಾಡಿದ್ದನ್ನೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಸಿಗೋ ಚಾಕ್ಲೇಟ್ ಥರನೇ ಇರುತ್ತೆ. ಡೈರಿ ಮಿಲ್ಕ್ ಶೇಪ್ ಇಷ್ಟ ಆಗುತ್ತೆ ಅಂದರೆ ಅದೇ ಥರ ಮೌಲ್ಡ್ನ ತೊಗೊಂಡು ಮಾಡಿಕೊಂಡ್ರೆ ಆಯಿತು. ಹೋಮ್ ಮೇಡ್ ಚಾಕ್ಲೇಟ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು.